ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೇರಳೆ ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ. ನೇರಳೆ ಹಣ್ಣಿಂದ ಏನೆಲ್ಲ ಹೆಲ್ತ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ, ಇದು ನೇರಳೆ ಹಣ್ಣು ತಿನ್ನೋದ್ರಿಂದ ಯಾವೆಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಬೋದು, ಯಾವ ಯಾವ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಟೋಟಲ್ ಆಗಿ ಹೇಳೋದಾದರೆ ನೇರಳೆ ಹಣ್ಣಿನ ವಿಷಯನ ಇವತ್ತು ವಿಷಯನ ತಿಳ್ಕೊಳ್ಳೋಣ. ಈ ನೇರಳೆ ಹಣ್ಣನ್ನು ನೀಲಿ ಸುಂದರಿ ಅಂತ ಕೂಡ ಕರೀತಾರೆ. ಇದೊಂದು ಸೀಸನಲ್ ಫ್ರೂಟ್ ಅಂತ ಕೂಡ ಹೇಳ್ಬೋದು. ಈ ನೇರಳೆ ಹಣ್ಣದ್ದು ತುಂಬಾ ಮಹತ್ವ ಇದೆ. ಇದರ ಬಗ್ಗೆ ಹೇಳೋದಾದರೆ ಇದರ ಪೂರ್ತಿ ಗಿಡದಿಂದ ಏನೇನು ಸಿಗುತ್ತೋ ಅದೆಲ್ಲ ಆರೋಗ್ಯಕ್ಕೆ ಯೂಸ್ ಆಗುತ್ತೆ. ಅಂದರೆ ಬೇರು, ಎಲೆ, ಕಾಂಡ, ಹಣ್ಣು, ಹಣ್ಣಿನ ಬೀಜ ಎಲ್ಲವೂ ಕೂಡ. ಒಟ್ಟಾರೆ ಹೇಳೋದಾದರೆ ಬುಡದಿಂದ ಕೊನೆಯವರೆಗೂ ಔಷಧಿ ಗುಣಗಳನ್ನು ಹೊಂದಿರುವ ಒಂದು ಗಿಡವಾಗಿದೆ. ಇದರ ಹಣ್ಣು, ಕಾಂಡ, ಬೇರು, ಎಲೆ ಇದರ ಪ್ರತಿಯೊಂದು ತನ್ನದೇ ಆದ ಒಂದು ವಿಶೇಷವಾದಂತಹ ಗುಣಗಳನ್ನು ಹೊಂದಿದೆ. ಇದು ಇನ್ನು ಮೊದಲನೇದಾಗಿ ಎಲ್ಲಿಂದ ಬಂದಿದೆ ಅಂತ ತಿಳಿಯೋದಾದರೆ ಫ್ರೆಂಡ್ಸ್, ಇದು ಭಾರತದಲ್ಲೇ ಬೆಳೆದಂಥ ಒಂದು ಹಣ್ಣು. ಹಾಗೆ ಈ ನೇರಳೆ ಹಣ್ಣನ್ನು ಭಾರತದಲ್ಲೇ ಹೆಚ್ಚಾಗಿ ಬಳಸ್ತಾರೆ. ಔಷಧಿಯ ಖಜಾನೆ ಈ ನೇರಳೆ ಹಣ್ಣು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಇದು ಒಂದು ಸೀಸನಲ್ ಫ್ರೂಟ್ ಆಗಿದೆ. ಇನ್ನು ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಮಧುಮೇಹ, ಹೃದಯಾಘಾತ, ಸಂಧಿವಾತ, ಹೊಟ್ಟೆ ಕಾಯಿಲೆಗಳನ್ನು ಈ ನೇರಳೆ ಹಣ್ಣು ನಿವಾರಿಸುತ್ತದೆ. ನೇರಳೆ ಹಣ್ಣಿನಲ್ಲಿ ಪೋಷಕಾಂಶಗಳು ಅಧಿಕವಾಗಿದ್ದು ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡುತ್ತದೆ. ನೇರಳೆ ಹಣ್ಣನ್ನು ತಿನ್ನೋದ್ರಿಂದ ಯಾವೆಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಬೋದು ಗೊತ್ತಾ? ಹಲವಾರು ಖನಿಜಾಂಶಗಳ ಗುಣಗಳನ್ನು ಹೊಂದಿರುವ ಈ ನೇರಳೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಹಾಗೆ ನೇರಳೆ ಹಣ್ಣನ್ನು ಸೇವನೆ ಮಾಡೋದ್ರಿಂದ ನಮ್ಮ ಮೂಳೆಗಳು ತುಂಬ ಬಲಶಾಲಿಯಾಗುತ್ತವೆ, ಬಲಿಷ್ಠವಾಗುತ್ತವೆ. ಅಷ್ಟೇ ಅಲ್ಲದೆ ನಿಯಮಿತವಾಗಿ ನೇರಳೆ ಹಣ್ಣನ್ನು ಸೇವನೆ ಮಾಡ್ತಾ ಬಂದರೆ ರಕ್ತದಲ್ಲಿರುವ Hbಯನ್ನು ಅಂದರೆ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬಹುದು. ಹಾಗೆ ಪ್ರತಿನಿತ್ಯ ಊಟ ಆದಮೇಲೆ 12 ನೇರಳೆ ಹಣ್ಣನ್ನು ಸೇವನೆ ಮಾಡೋದ್ರಿಂದ ದೇಹದಲ್ಲಿರುವ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಬೋದು. ನೇರಳೆ ಹಣ್ಣಿನಲ್ಲಿ ಕಬ್ಬಿನಾಂಶ ಹೆಚ್ಚಾಗಿರುವುದರಿಂದ ರಕ್ತವನ್ನು ಶುದ್ಧಿ ಮಾಡೋದರಲ್ಲಿ ಇದರ ಪಾತ್ರ ಹೆಚ್ಚಾಗಿರುತ್ತೆ. ಇನ್ನು ನೇರಳೆ ಹಣ್ಣಿನ ಜ್ಯೂಸನ್ನು ಕುಡಿಯೋದ್ರಿಂದ ಕೆಮ್ಮು, ಉಬ್ಬಸವನ್ನು ಕಡಿಮೆ ಮಾಡ್ಕೊಳ್ಬಹುದು. ಅದಲ್ಲದೆ ನೇರಳೆ ಹಣ್ಣಿನ ಜ್ಯೂಸನ್ನು ಮೌತ್ ವಾಶ್ನಂತೆ ನಾವು ಯೂಸ್ ಮಾಡಬಹುದು. ಬಾಯಲ್ಲಿ ಬರುವಂತಹ ದುರ್ವಾಸನೆಯನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಇದರ ಜೊತೆಗೆ ಉಸಿರಾಟದ ಸಮಸ್ಯೆಯನ್ನು ಕೂಡ ದೂರ ಮಾಡ್ಕೊಳ್ಬೋದು. ಏನಾದರೂ ಚರ್ಮದಲ್ಲಿ ಉರಿ ಏನಾದರೂ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಬಹುದು. ನೇರಳೆ ಹಣ್ಣನ್ನು ಪೇಸ್ಟ್ ಮಾಡಿ ಸಾಸಿವೆ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಉರಿ ಇರುವ ಜಾಗಕ್ಕೆ ಅದನ್ನು ಲೇಪನ ಮಾಡಿಕೊಂಡ್ರೆ ಉರಿ ಕ್ಷಣಾರ್ಧದಲ್ಲಿ ಕಡಿಮೆಯಾಗುತ್ತೆ. ಪ್ರತಿದಿನ ನೇರಳೆ ಹಣ್ಣನ್ನು ಸೇವನೆ ಮಾಡ್ತಾ ಬಂದರೆ ಚರ್ಮ ಸೂಕು ಕಟ್ಟಲ್ಲ. ಇಷ್ಟೇ ಅಲ್ಲದೆ ನೇರಳೆ ಹಣ್ಣನ್ನು ತಿನ್ನೋದ್ರಿಂದ ಅಜೀರ್ಣ ಸಮಸ್ಯೆಯಿಂದ ಕೂಡ ದೂರ ಬರಬಹುದು. ಅದಲ್ಲದೆ ನಾವು ತಿಂದಂತಹ ಆಹಾರ ಚೆನ್ನಾಗಿ ಜೀರ್ಣ ಆಗಿ ಚಯಾಪಚಯ ಕ್ರಿಯೆ ಸುಗಮವಾಗುತ್ತೆ. ಹಾಗೆ ನೇರಳೆ ಹಣ್ಣಿನ ಬೀಜವನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಹಸುವಿನ ಹಾಲಿನ ಜೊತೆ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚುವುದರಿಂದ ಮಡಮೆಗಳು ಕಡಿಮೆಯಾಗುತ್ತೆ. ಇಷ್ಟೇ ಅಲ್ಲದೆ ನೇರಳೆ ಎಲೆಯಿಂದ ಜ್ಯೂಸನ್ನು ಮಾಡಿಕೊಂಡು ಕುಡಿದ್ರೆ ರಕ್ತಸ್ರಾವ ಕಡಿಮೆಯಾಗುತ್ತೆ. ಲಿವರ್ ಸಮಸ್ಯೆ, ಕ್ಯಾನ್ಸರ್ ಸಮಸ್ಯೆ ಇವೆಲ್ಲವಿಂದ ಇದು ಮುಕ್ತಿ ನೀಡುತ್ತದೆ. ನೇರಳೆ ಬೀಜದ ಪುಡಿಗೆ ಸ್ವಲ್ಪ ನಿಂಬೆ ರಸ, ಬಾದಾಮಿ ಎಣ್ಣೆ, ಕಡಲೆ ಹಿಟ್ಟು ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಲೆ ಇರುವ ಜಾಗಕ್ಕೆ ಹಚ್ಚಿಕೊಂಡ್ರೆ ಅಂದರೆ ಕಪ್ಪು ಕಲೆಗಳು ಕೂಡ ನಿವಾರಣೆಯಾಗುತ್ತೆ. ಇನ್ನು ನೇರಳೆ ಎಲೆಗಳು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅದು ಹೇಗೆ ಅಂದರೆ ನೇರಳೆ ಹಣ್ಣಿನ ಎಲೆಗಳನ್ನು ಅಗೆದು ಚೆನ್ನಾಗಿ ಆ ರಸವನ್ನು ನುಂಗೋದ್ರಿಂದ ಅಲ್ಸರ್ ಸಮಸ್ಯೆ ದೂರ ಆಗುತ್ತೆ. ಹಾಗೆ ನೇರಳೆ ಹಣ್ಣನ್ನು ಪ್ರತಿದಿನ ತಿನ್ನೋದ್ರಿಂದ ನಮ್ಮ ಹಲ್ಲುಗಳು ಅಂದರೆ ದಂತಗಳು ಸ್ಟ್ರಾಂಗ್ ಆಗುತ್ತೆ. ಹಾಗೆ ಎಲ್ಲ ತರಹದ ಹಣ್ಣುಗಳನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಒಂದಲ್ಲ ಒಂದು ತರಹದ ಪೌಷ್ಟಿಕಾಂಶಗಳನ್ನು ಹಣ್ಣುಗಳು ನಮ್ಮ ದೇಹಕ್ಕೆ ಕೊಡುತ್ತವೆ. ಆದರೆ ಯಾವುದನ್ನು ಮಿತಿ ಮೀರಿ ತಿನ್ನಬಾರದು. ಹಿತಮಿತವಾಗಿ ತಿನ್ನುವುದರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಬಾಯಿಗೂ ರುಚಿ ಕೂಡ. ಹಾಗೇನಾದರೂ ಇದರಲ್ಲಿ ಸಲಹೆಗಳು, ಸಂದೇಹಗಳು ಇದ್ದರೆ ಡಾಕ್ಟರ ಸಲಹೆಗಳನ್ನು ತೆಗೆದುಕೊಂಡು ಈ ಹಣ್ಣನ್ನು ಸೇವಿಸಬಹುದು. ಡಾಕ್ಟರ್ ಸಜೆಷನನ್ನು ನೆಗ್ಲೆಕ್ಟ್ ಮಾಡಬೇಡಿ. ವೀಕ್ಷಕರೇ, ಈ ನೇರಳೆ ಹಣ್ಣಿನ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. See you in the next video.